ನನ್ಗೆ ಗಿಲಿ. ಅಶ್ವಿನಿ ನನ್ನ ಅಶ್ವಿನಿ. ನಾನು ಬಂದ್ಬಿಡ್ತೀನಿ, ನಾನು ಒಂದು ಮಗುವಾಗಿ ಬಂದಿದ್ದೀನಿ. ಬಿಗ್ ಬಾಸ್ ಫಿನಾಲೆ ವಾರ ಚಾಲ್ತಿಯಲ್ಲಿದೆ. ಹಿಂದೆಲ್ಲ ಜನರಿಂದ ತುಂಬಿ ತುಳುಕ್ತಿದ್ದ ಮನೆಯಲ್ಲಿ ಈಗ ಉಳಿದಿರುವುದು ಕೇವಲ 6 ಜನ ಮಾತ್ರ. ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಆದ್ರೆ ಅತಿಥಿಗಳು ಬಂದು ಮನೆಯನ್ನ ತುಂಬಿಸ್ತಾ ಇದ್ದಾರೆ. ಇಂದಿನ ಎಪಿಸೋಡ್ನಲ್ಲಿ ಭಾರಿ ಸಂಖ್ಯೆಯ ಅತಿಥಿಗಳೇ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಗಿಚ್ಚಿ ಗಿಲಿಗಿಲಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದು ಜೂನಿಯರ್ ಗಿಚ್ಚಿ ಗಿಲಿಗಿಲಿ ಬಗ್ಗೆ ಮಾತನಾಡಿದ್ದಾರೆ. ಇದೀಗ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಕಲಾವಿದರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಪ್ರತಿ ಬಾರಿ ಬಿಗ್ ಬಾಸ್ ಶೋನಲ್ಲಿ ಒಂದಲ್ಲದ ಒಂದು ಗಿಚ್ಚಿ ಗಿಲಿಗಿಲಿ ಶೋ ಕಲಾವಿದರಿಂದ ಏನಾದ್ರೂ ಪ್ರದರ್ಶನ ಇದ್ದೇ ಇರುತ್ತೆ. ಗಿಚ್ಚಿ ಗಿಲಿಗಿಲಿ ಕಲಾವಿದರು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ. ಇವರನ್ನ ನೋಡಿ ಮನೆಯಲ್ಲಿದ್ದವರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅಂದಹಾಗೆ ಗಿಚ್ಚಿ ಗಿಲಿಗಿಲಿ ಶೋ ಪ್ರಸಾರ ಆಗ್ತಾ ಇದೆ. ಈ ಬಾರಿ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಬರ್ತಾ ಇದ್ದಾರೆ ಅಂತ ನಟಿ ಮಾನಸ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೇಳಿದ್ದಾರೆ. ಜೊತೆಗೆ ಪ್ರೋಮೋ ಕೂಡ ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಬಿಗ್ ಬಾಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ಜಾಗಕ್ಕೆ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಬರಲಿದೆ ಅಂತ ಹೇಳಲಾಗ್ತಾ ಇದ್ದು, ಆ ಮಕ್ಕಳು ನಿನ್ನ ತರ ಇರ್ತಾರೆ ಅಂತ ಮಾನಸ ಅವರು ಗಿಲ್ಲಿಗೆ ಹೇಳ್ತಾರೆ. ಆಗ ಗಿಲ್ಲಿ ನಟ ಅವರು ನಾನು ಮಗುವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಹೇಳಿದ ಮೇಲೆ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಅಲ್ಲಿ ಗಿಲ್ಲಿ ನಟ ಏನಾದ್ರೂ ಕಾಣಿಸ್ಕೊಳ್ತಾರಾ ಅನ್ನೋ ಮಾತುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ 1 ವರ್ಷಗಳ ಕಾಲ ಒಪ್ಪಂದ ಇರುತ್ತೆ. ಈ ಒಪ್ಪಂದದ ಪ್ರಕಾರ ಸ್ಪರ್ಧಿಗಳು ಕಲರ್ಸ್ ಬಿಟ್ಟು ಬೇರೆ ವಾಹಿನಿಯಲ್ಲಿ ಕಾಣಿಸಿಕೊಳ್ಳೋ ಹಾಗಿಲ್ಲ. ಅದರಂತೆ ಗಿಲ್ಲಿ ಕೂಡ ಕಲರ್ಸ್ ವಾಹಿನಿಯ ರಿಯಾಲಿಟಿ ಶೋ ಅಥವಾ ಸಿನಿಮಾವನ್ನ ಮಾಡಬೇಕಾಗಿದೆ. ಹಾಗಾಗಿ ಬಿಗ್ ಬಾಸ್ ಮುಗಿದ ಮೇಲೆ ಗಿಲ್ಲಿ ಬೇರೆ ರಿಯಾಲಿಟಿ ಶೋನಲ್ಲಿ, ಅದರಲ್ಲೂ ಕೂಡ ಕಲರ್ಸ್ ಕನ್ನಡದ ಯಾವ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ತಾರೆ ಅಥವಾ ಸಿನಿಮಾದಲ್ಲಿ ಏನಾದರೂ ಬ್ಯುಸಿ ಆಗ್ತಾರಾ ಅನ್ನೋ ಕುತೂಹಲ ಕೂಡ ಒಂದ್ ಕಡೆ ಮೂಡ್ತಾ ಇದೆ. ಇನ್ನೊಂದು ಕಡೆ ನಿನ್ನೆ ಎಪಿಸೋಡ್ನಲ್ಲಿ ಗಮನಿಸಿದ್ರೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಆಗಾಗ ಕಿತ್ತಾಟಗಳು ನಡೀತಾನೆ ಇರ್ತಾ ಇತ್ತು. ಇಬ್ಬರು ಸಾಕಷ್ಟು ಬಾರಿ ಕಿತ್ತಾಡ್ಕೊಂಡಿದ್ದು ಇದೆ. ಇವರ ಮಾತುಗಳು ಸಾಕಷ್ಟು ಬಾರಿ ಮಿತಿ ಮೀರಿದ್ದೂ ಇದೆ. ಈ ಬಗ್ಗೆ ಇವರಿಬ್ಬರಿಗೂ ಬೇಸರ ಇತ್ತು. ಇದನ್ನ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ನಿನ್ನೆಯ ಎಪಿಸೋಡ್ ನಲ್ಲಿ. ಬಿಗ್ ಬಾಸ್ ಕೊಟ್ಟ ಚಟುವಟಿಕೆ ವೇಳೆ ಪರಸ್ಪರ ಅಭಿಪ್ರಾಯ ವಿನಿಮಯವನ್ನ ಮಾಡಿಕೊಂಡಿದ್ದಾರೆ. ಈ ವೇಳೆ ಕ್ಷಮೆ ಕೂಡ ಕೇಳಿದ್ದು, ಈ ಪ್ರೀತಿಯ ಮಾತುಗಳು ವೀಕ್ಷಕರಿಗೆ ಇಷ್ಟ ಆಗಿದೆ. ಈ ವಾರ ಯಾವುದೇ ಟಾಸ್ಕ್ಗಳು ಇಲ್ಲದೆ ಇದ್ದಂತ ಕೋಪ ತಾಪಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಎಲ್ಲರೂ ಕೂಡ ಒಂದಾಗಿ ಮನೆಯಲ್ಲಿ ಲವಲವಿಕೆಯಿಂದ ಇದ್ದಾರೆ. ಈ ಖುಷಿಗೆ ಮತ್ತಷ್ಟು ಖುಷಿಯನ್ನ ಗಿಚ್ಚಿ ಗಿಲಿಗಿಲಿ ಟೀಮ್ ಮನೆ ಒಳಗಡೆ ಬಂದು ಮತ್ತಷ್ಟು ಹೆಚ್ಚನ್ನ ಮಾಡಿದ್ದಾರೆ.